ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಸೀನಿಯರ್ ಲೀಡರ್ ಮತ್ತು ಎಐಸಿಸಿಯ ಟಾಪ್ ಲೀಡರ್ ಸಂದೇಶ ಸಿಕ್ಕ ಮೇಲೇನೆ ಓಪನ್ ಮಾತಿಗೆ ಇಳಿದಿದ್ದ ಬಂಡೆ. ಓಪನ್ ಆಗಿ ಹೇಳ್ತಿದ್ದಾರೆ ಅವರು. ಇದುವರೆಗೆ ಸೈಲೆಂಟ್ ಆಗಿ ಸ್ಟ್ರಾಟಜಿ ಮಾಡ್ತಿದ್ದ ಡಿಕೆ ಈಗ ನವೆಂಬರ್ ಬರೋಕ್ಕಿಂತ ಮುಂಚೆನೇ ಓಪನ್ ಆಗಿಬಿಟ್ಟಿದ್ದಾರೆ. ಅಧಿಕಾರಕ್ಕೆ ಶಾಸಕರ ಬೆಂಬಲ ಬೇಕಿಲ್ಲ ಅನ್ನೋದ್ರಿಂದ ಹಿಡಿದು ಜೈಲು ಬೇಕಾ, ದೊಡ್ಡ ಕುರ್ಚಿ ಬೇಕಾ ಅಂತ ಬಿಜೆಪಿಯಿಂದ ಆಫರ್ ಅನ್ನು ತಿರಸ್ಕರಿಸಿ ಜೈಲಿಗೆ ಹೋದೆ ಅನ್ನೋದನ್ನ ನೆನಪಿಸೋದ್ರಿಂದ ಹಿಡಿದು ಮೋದಿ ಜೊತೆ ಮಾತುಕತೆ ಆಗಿದ್ದು ಹೌದು ಅನ್ನುವ, ಅಂದ್ರೆ ರಾಜಕಾರಣನೂ ಮಾತಾಡಿದ್ದೀವಿ, ಹೇಳಕ್ಕಾಗಲ್ಲ ಅದನ್ನೆಲ್ಲ ಇಲ್ಲಿ ಅಂತ ಓಪನ್ ಆಗಿಡೋದ್ರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರು ಇಷ್ಟು ನೇರ ಅಖಾಡಕ್ಕೆ ಇಳಿದಿದ್ದಾರೆ ಅಂದ್ರೆ ಸಂದೇಶ ಸಿಕ್ಕಿರೋದು ಬೇರೆ ಯಾರಿಂದಲೂ ಅಲ್ಲ, ಬಿಗ್ ಲೀಡರಿಂದ. ಯಾರವರು, ಏನು ಕಥೆ? ಇದೇ ಹೊತ್ತಲ್ಲಿ ರಾಜ್ಯ ರಾಜಕಾರಣದಲ್ಲಿ ದಿಢೀರಂತ ಒಬ್ರು ಕಾಂಗ್ರೆಸ್ ಮಿನಿಸ್ಟರ್ ಶೈನ್ ಆಗ್ತಿದ್ದಾರೆ. ಇಬ್ರಿಗೂ ಕಾಂಬಿನೇಷನ್ನಲ್ಲಿ ಪಟ್ಟಾಭಿಷೇಕ ಆಗಲಿದೆಯಾ? ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ಸುಮಾರು ದಿನಗಳ ಹಿಂದೆ, ವರ್ಷದ ಹಿಂದೆನೇ ಡಿ ಕೆ ಶಿವಕುಮಾರ್ ಅವರೇ ಡೆಲ್ಲಿ ಮಟ್ಟದಲ್ಲಿ ಇಟ್ಟಿದ್ದ ಫಾರ್ಮುಲಾವೇ. ಅದೇ ಫಾರ್ಮುಲಾ ಫೈನಲ್ ಆಯ್ತಾ ಅಂತ ಅನಿಸ್ತಿದೆ. ಪಕ್ಷನಿಷ್ಠೆ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ ಅವರು. ನನಗೆ ಏನೇನು ಆಫರ್ಸ್ ಇದ್ವು 2019ರಿಂದ ಇಲ್ಲಿ ತನಕ ಬಿಜೆಪಿಯಿಂದ, ಸ್ವತಃ ಮೋದಿ ಅವ್ರ ಜೊತೆಗೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅನ್ನೋ ತನಕ ಸಂದರ್ಶನಗಳಲ್ಲಿ, ಈ ಕಡೆ ಕಾರ್ಯಕ್ರಮದಲ್ಲಿ, ಬುಕ್ ರಿಲೀಸಲ್ಲಿ ಬೇರೆ ಬೇರೆ ಸೀಕ್ರೆಟ್ಸ್ ಅನ್ನ ಸಿಡಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ನಿಷ್ಠೆಗೆ ಯಾಕೋ ಹೈಕಮಾಂಡ್ ಈ ಸಲ ಮಣೆ ಹಾಕೋ ತರ ಕಾಣಿಸ್ತಿದೆ. ಯಾಕಂದ್ರೆ ಪಕ್ಷನಿಷ್ಠರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಪಕ್ಷಕ್ಕೆ ಅವರೇ ಆಧಾರ ಆಗ್ತಾರೆ ಅನ್ನೋ ಕಾರಣಕ್ಕೆ ಈ ಸಲ ಇಬ್ಬರು ಪಕ್ಷನಿಷ್ಠರಿಗೆ ಬೇರೆ ಬೇರೆ ಬಗೆಯ ಗಿಫ್ಟ್ಗಳು ಸಿಗಲಿವೆಯಾ? ಪಕ್ಷನಿಷ್ಠೆ ಅಂತ ಬಂದರೆ ಖರ್ಗೆ ಸಾಹೇಬರು ಫಸ್ಟ್ ಕಾಣುತ್ತಾರೆ. ಅವರು ಸಿ ಎಂ ಕುರ್ಚಿಯನ್ನೂ ತ್ಯಾಗ ಮಾಡಿದ್ದಾರೆ ಅಂತ ಬರುತ್ತೆ. ಜಾತಿ ಹಿರಿತನ ಎಲ್ಲ ಪ್ರದರ್ಶನಕ್ಕೆ ಇಡಲೇ ಇಲ್ಲ ಅವರು, ಹೈಕಮಾಂಡ್ ಹಾಕಿದ ಗೆರೆ ದಾಟಲಿಲ್ಲ ಅನ್ನೋದೊಂದು ಉಳ್ಕೊಳ್ಳುತ್ತೆ ಅವ್ರ ಹೆಸರಲ್ಲಿ. ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಟಾಸ್ಕ್ಗಳನ್ನು ಜೈಲಿಗೆ ಹೋಗೋದ್ರಿಂದ ಹಿಡಿದು ಯಾರನ್ನು ಬಿಟ್ಟು ಕೊಡಲಿಲ್ಲ, ತನಗೆ ಸಂಕಷ್ಟ ಬಂದರು, ಆಮೇಲೆ ಬೇರೆ ಬೇರೆ ಸರ್ಕಾರಗಳ ರಚನೆ ಸಮಯದಲ್ಲಿ ರೆಸಾರ್ಟು ರಿಸ್ಕ್ ತೊಗೊಂಡಿದ್ದು, ಅಮಿತ್ ಶಾ ಅವರನ್ನು ಎದುರು ಹಾಕ್ಕೊಂಡ್ರು ಅಹಮದ್ ಪಟೇಲ್ ಟೈಮಲ್ಲಿ, ಮತ್ತು ಈ ಬೇರೆ ಬೇರೆ ಎಲೆಕ್ಷನ್ನು ಟಾಸ್ಕ್ ಮಾಸ್ಟರ್ ಆಗಿ, ಟ್ರಬಲ್ ಶೂಟರ್ ಆಗಿ ಹೈಕಮಾಂಡ್ಗೆ ಬಹಳ ನಿಷ್ಠೆಯಿಂದ ಇರುವವರು. ಈ ಇಬ್ಬರು ನಿಷ್ಠರ ಸುತ್ತ ಈಗ ಒಂದು ಮೆಗಾ ಡೆವಲಪ್ಮೆಂಟ್ ಆಗ್ತಿದೆ. ಪರಮೇಶ್ವರ್ ಅವರು, ಜಿ ಪರಮೇಶ್ವರ್ ಅವರೆಲ್ಲ ಮೊನ್ನೆ ಎಲ್ಲ ಅವರೆಲ್ಲ ಮೀಟಿಂಗ್ ಮಾಡಿದ್ರಲ್ಲ, ಅದಾದ ಮೇಲೂ ಕೂಡ ಏನಂತಿದ್ದಾರೆ, ಖರ್ಗೆ ಅವರು ಬಂದರೆ ಸ್ವಾಗತ ಅಂತಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಇಳಿಯೋ ಸಮಯ ಬಂದಿದೆ ಅನ್ನೋದನ್ನಂತೂ ಎಲ್ಲರೂ ಕೊಡ್ತಿದ್ದಾರೆ ಸುಳಿವನ್ನು. ಸಿದ್ದರಾಮಯ್ಯನವರು ಇಳಿಬಹುದು, ಆದರೆ ಡಿ ಕೆನೇ ಬರ್ತಾರೆ ಅನ್ನೋದನ್ನು ಒಪ್ಕೊಳ್ಳೋದು ಕಷ್ಟ ಆಗಿದೆ ಅಲ್ವಾ. ಹಾಗಾಗಿ ಖರ್ಗೆ ಅವರು ಬರಲಿ ಅನ್ನೋ ಒಂದು ಮಾತನ್ನು ಸಿದ್ದು ಬಣದವ್ರು ಸಹಜವಾಗಿ ಆಡ್ತಾರೆ. ಸಿದ್ದರಾಮಯ್ಯನವರು ಇಳಿಯೋದಾದರೆ ಅವ್ರಿಗೆ ಖರ್ಗೆ ಅವ್ರಿಗೋಸ್ಕರ ಇಳಿಬೇಕಾಯ್ತು ಅನ್ನೋ ಥರದಲ್ಲಾದರೆ ಒಂದು ಒಳ್ಳೆ ಬೀಳ್ಕೊಡುಗೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರು ಅಂತ ಆಗಲ್ಲ. ಮತ್ತು ಬೇರೆ ಬೇರೆ ಲೆಕ್ಕಾಚಾರಗಳಿರ್ತವೆ, 28ರ ಚುನಾವಣೆಗೆ ಅನ್ನೋದೆಲ್ಲ ಇರ್ತಾವಲ್ಲ. ಹಾಗಾಗಿ ಖರ್ಗೆ ಅವ್ರು ಬರಲಿ, ಅವ್ರು ಬಂದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಬಂದ್ರೆ ನಾವೆಲ್ಲ ಬಲವಾಗಿರ್ತೀವಿ ಅನ್ನೋ ಮಾತಿಗೆ ಇದ್ದಕ್ಕಿದ್ದಂತೆ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಏನಂತಿದ್ದಾರೆ, ನಾನು ಸಿ ಎಂ ರೇಸಲ್ಲಿಲ್ಲ, ನಾನು ಹಿಂದೆ ಸರಿದು ತುಂಬ ದಿನ ಆಯಿತು ಅಂದರು. ಮೊನ್ನೆ ಅವ್ರ ಸ್ಟೇಟ್ಮೆಂಟ್ ಬಂತು. ಅದರ ಅರ್ಥ ಏನು? ದಲಿತ ಸಿ ಎಂ ಅನ್ನೋ ಕೂಗೆದ್ರೆ ನಾವೆಲ್ಲ ರೇಸಲ್ಲಿಲ್ಲ, ದೊಡ್ಡವರೇ ಬರ್ತಾರೆ ಅನ್ನೋ ಥರದ ಸಂದೇಶವನ್ನು ಇದ್ದಕ್ಕಿದ್ದಂತೆ ಸಿದ್ದು ಕ್ಯಾಂಪೇ ಕೊಡೋಕೆ ಶುರು ಮಾಡಿದೆ. ಆದರೆ ಖರ್ಗೆ ಅವರು ಈ ಹೊತ್ತಲ್ಲಿ ಸಿ ಎಂ ಆಗೋಕೆ ಒಪ್ತಾರಾ? ಈಗ ಅಧ್ಯಕ್ಷರಾಗಿದ್ದವರು ಬಂದು ಈ ವಯಸ್ಸಲ್ಲಿ ಸಿ ಎಂ ಕುರ್ಚಿ ಯಾಕೆ ಬೇಕಿತ್ತು ಅನ್ನೋ ಥರ ಟೀಕೆಗಳು ಬರಬಹುದು. ಅಥವಾ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ AICC ಕುರ್ಚಿಯಲ್ಲಿ ಕೂತ್ರು ಮಾತ್ರ ಖರ್ಗೆ ಅವರು ಇಲ್ಲಿ ಬರೋದು ಅನ್ನೋದು ಫಾರ್ಮುಲಾ. ಬಿಹಾರ ಎಲೆಕ್ಷನ್ ಅಕಸ್ಮಾತ್ ಸೋತಲ್ಲಿ ಇನ್ನೂ ನಿರ್ಧಾರ ಆಗಿಲ್ಲ. ಅದು ಎರಡು NDA ಎರಡೂ ಕಡೆನೂ ಗೊಂದಲ ಕಾಣಿಸ್ತಿದೆ. NDA ಪರವಾಗಿ ಸರ್ವೆ ಸಮೀಕ್ಷೆಗಳಿವೆ, ನೋಡ್ಬೇಕೇನಾಗತ್ತೆ ಅಂತ. ಗೆದ್ದರೆ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾಗ್ತಾರೆ, ಖರ್ಗೆ ಅವರು ಕರ್ನಾಟಕದ ಕಡೆ ಬರಲೇಬೇಕಾಗತ್ತೆ ಅನ್ನೋದೇ ಇರೋದು ವಿಚಾರ. ಅಕಸ್ಮಾತ್ ಬಿಹಾರದಲ್ಲಿ ಅಂದ್ಕೊಂಡಂಗೆ ಆಗದಿದ್ರೆ, ಕಾಂಗ್ರೆಸ್ ಸೋತು NDA ಜಯಭೇರಿ ಬಾರಿಸಿದ್ರೆ ಖಂಡಿತವಾಗಿಯೂ ಕೂಡ ಖರ್ಗೆ ಅವರು ಮುಂದುವರಿಬೇಕಾಗತ್ತೆ. ಆ ಸೋಲಿನ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಪಟ್ಟಾಭಿಷೇಕ ಆಗಲ್ಲ, ಅವರು ಇನ್ನೂ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ಸೈಲೆಂಟೇ ಆಗಿಬಿಡ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಫಾರ್ಮುಲಾ ಏನು, ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಏನೋ ಒಂದು ಆಗುತ್ತೆ ಕರ್ನಾಟಕದಲ್ಲಿ ಅನ್ನೋದೇ ಆದರೆ ಡಿ ಕೆ ಫಾರ್ಮುಲಾನೇ ವರ್ಕೌಟ್ ಆಗುತ್ತಾ? ಅದಕ್ಕೆ ತಕ್ಕಂತೆ ಡೆವಲಪ್ಮೆಂಟ್ಸ್ ಆಗ್ತಿರೋದು ನೋಡಿ. ಡಿ ಕೆ ಶಿವಕುಮಾರ್ ಸಿ ಎಂ ಆಗಿ ಖರ್ಗೆಯವ್ರಿಗೂ ಕೂಡ ಒಂದು ಗಿಫ್ಟು, ಅವರ ಮಗನನ್ನು DCM ಮಾಡುವ ಮೂಲಕ.
ಅಂದರೆ ದಲಿತ CM ಕೂಗಿಗೆ ತಕ್ಕ ಮಟ್ಟಿಗಾದರೂ ಸಮಾಧಾನ ಆಗುತ್ತೆ ಪ್ರಿಯಾಂಕ್ ಖರ್ಗೆ ಅವರನ್ನು DCM ಮಾಡಿದ್ರೆ. ಹಾಗಾಗಿ ಈ ಫಾರ್ಮುಲಾ ವರ್ಕೌಟ್ ಮಾಡ್ತಾರಾ DK ಈಗ? ಅದು ಸಿಂಗಲ್ DCM ಆದ್ರಂತೂ ಇನ್ನೂ ದೊಡ್ಡ ಬಲ ಕೊಟ್ಟಂಗೇನೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರು ಶೈನ್ ಆಗ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ. RSS ಅಂತ ಬೇರೆ ಬೇರೆ ವಿಚಾರಗಳಲ್ಲಿ BJPನ ಹೆಂಗೆ ತರಾಟೆಗೆ ತಗೊಳ್ತಿದ್ದಾರೆ ಅಂದರೆ, ಅವರು ಈ ಅವಧಿಯಲ್ಲಿ ಸಾಧ್ಯವಾದಷ್ಟು ಶೈನ್ ಆಗ್ತಿದ್ರು, ಆದರೆ ಅದಕ್ಕಿಂತನೂ ಒಂದು ತೂಕ ಜಾಸ್ತಿ ನಾನು ತೋರಿಸ್ಕೊಳ್ಳುವ ಎಲ್ಲ ಪ್ರಯತ್ನದಲ್ಲಿದ್ದಾರೆ. ಯಾಕಂದರೆ ನಾಳೆ ದೊಡ್ಡ ಕುರ್ಚಿ ಸಿಗುವಂಥ ಸಮಯ ಬಂದರೆ ಖರ್ಗೆ ಅವರ ಮಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಅಂತ ಕೊಟ್ಟಿದ್ದಾರೆ, ಇವ್ರಿಗೇನಿತ್ತು ಸಾಮರ್ಥ್ಯ ಅಂತ ಆಗಬಾರ್ದಲ್ಲ. ಸೈದ್ಧಾಂತಿಕವಾಗಿ ಅವ್ರಿಗೆ ಕ್ಲಾರಿಟಿ ಇದೆ, ಸಾಮರ್ಥ್ಯ ಇದೆ. BJPಯನ್ನು RSS ಅನ್ನು ಎದುರು ಹಾಕ್ಕೊಂಡು ದೊಡ್ಡ ನಿರ್ಧಾರವನ್ನು ತರುವಲ್ಲಿ ಅವರೇ ಕಾರಣರು ಅಂತೆಲ್ಲ ಆಗಬೇಕಲ್ಲ. ಅದಕ್ಕೋಸ್ಕರ ತಯಾರಿಯಾಯಿತು. BJPಗರು ಹೇಳಕ್ಕೆ ಶುರು ಮಾಡಿದ್ದಾರೆ, ಇವರೇನೋ DCM ಕುರ್ಚಿನೋ ಏನೋ ದೊಡ್ಡ ಕುರ್ಚಿ ಕಣ್ಣಿಟ್ಟಿದ್ದಾರೆ, ಅದಕ್ಕೆ RSS ಎತ್ಕೊಂಡಿದ್ದಾರೆ ಅಂತ. ನೋಡಿ, ಈಗ ಪ್ರಿಯಾಂಕ್ ಖರ್ಗೆ ಅವರೇ ಎತ್ಕೊಂಡಿದ್ದು RSS ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ನಿರ್ಬಂಧ ಹಾಕಬೇಕಂತ. ಅದು ಈ ಕ್ಯಾಬಿನೆಟಿಗೆ ಬಂದಿದೆ. ಅದನ್ನು ಮಾಡೇ ತೋರಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಹೊರಟಂಗೆ ಕಾಣಿಸ್ತಿದೆ ಈಗ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಬಿಡ್ತಿಲ್ಲ, ಅದನ್ನು ಮಾಡಬೇಕು. ತಾನು ಅಂದುಕೊಂಡಿದ್ದು ಒಂದು ದೊಡ್ಡ ವಿಷಯ ಇಲ್ಲಿ ಕರ್ನಾಟಕದಲ್ಲಿ ಮಾಡಿ ತೋರಿಸಿದ್ವಿ ಅಂತ ಆಗಬೇಕು. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ದೊಡ್ಡ ಬಲ ತುಂಬಿದಂಗೆ ಆಗುತ್ತೆ. RSSಗೆ ಬಿಗ್ ಶಾಕ್ ಕೊಡಬೇಕು ಅಂತ ಹೊರಟಿದ್ದಾರೆ. ಅದು ಒಂದೇ ಅಲ್ಲ, ಎರಡನೇ ಪತ್ರನೂ ಹೋಗಿದೆ. RSS ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು, ಅಧಿಕಾರಿಗಳೆಲ್ಲ ಭಾಗಿಯಾಗ್ತಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆಯೇ ಈಗ ಕೆಲವರೆಲ್ಲ ಭಾಗಿಯಾಗೋದು ಗಮನಕ್ಕೆ ಬಂದಿದೆ. ನೀವು ಅಧಿಕಾರಿಗಳಲ್ಲಿ ಹೋಗಿ ಭಾಗಿಯಾಗ್ತಾರೆ ಅಂದರೆ ಜಾಯ್ನೇ ಆಗಿಬಿಡ್ಲಿ RSSನ ಅಂತ ಅವ್ರು ಕಿಡಿಕಾರಿದ್ದಾರೆ. ಮತ್ತು ಅದನ್ನು ಈಗ ಕ್ಯಾಬಿನೆಟಲ್ಲಿ ನಿಯಮ ಮಾಡೋದಕ್ಕೆ ನಿರ್ಧಾರ ಆಗಿದೆ. ನೋಡಿ, ರೂಲ್ಸನ್ನು ಫಾಲೋ ಮಾಡಬೇಕು. ಸರ್ಕಾರ ಇಲ್ಲಿ ಸಂಬಳ ತಗೊಂಡು ಅಲ್ಲೂ ಓಡಾಡ್ತಾರೆ, ಅವ್ರ ಸಂಘಟನೆಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಏನು ಮಾಡೋದು ಹಾಗಾದರೆ ಇವ್ರ ವಿರುದ್ಧ, ಏನು ಆ್ಯಕ್ಷನ್ನು ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು, 2ನೇ ಪತ್ರ RSS ವಿಚಾರದಲ್ಲಿ. ಅದಕ್ಕೂ ಈಗ ನಿರ್ಬಂಧ ಹಾಕೋ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ ಆಗಿದೆ. RSS ಪಥ ಸಂಚಲನದಲ್ಲಿ ಭಾಗಿ ವಿಚಾರ ಕ್ಯಾಬಿನೆಟಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಅದಕ್ಕೆ ಅಂಕುಶ ಹಾಕೋದಿಕ್ಕೆ ಈಗ ನಿರ್ಧಾರ ಆಗಿದೆ. ಖಾಸಗಿಯವರ ಬಳಕೆಗೆ ಪೂರ್ವಾನುಮತಿ ಆಗಬೇಕು. ಸರ್ಕಾರಿ ಆವರಣ ಸ್ವತ್ತುಗಳ ಬಳಕೆಯಲ್ಲಿ ಕಡ್ಡಾಯವಾಗಿ ಹೊಸ ನಿಯಮ ಜಾರಿಗೆ ತರೋದಕ್ಕೆ ಸಂಪುಟ ನಿರ್ಧಾರ ತಗೊಂಡಿದೆ. ಹಾಗೆ RSS ಅಂತಲ್ಲ, ಎಲ್ಲ ಸಂಘಟನೆಗಳಿಗೂ ಇಂಪ್ಲಿಮೆಂಟ್ ಆಗೋ ರೀತಿಯಲ್ಲಿ ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ಮುಂದೆ ಪೊಲೀಸ್ ಅನುಮತಿ ಮತ್ತು ಸಂಬಂಧಪಟ್ಟ ಅಧಿಕಾರಿ ಹಾಗೂ ಇಲಾಖೆಯ ಅನುಮತಿ ಕಡ್ಡಾಯವಾಗಿರುತ್ತೆ. ಪೂರ್ವಾನುಮತಿ ಇಲ್ಲದೆ ಯಾವುದೂ ನಡೆಯೋ ಹಾಗಿಲ್ಲ. RSS ಸೇರಿ ಎಲ್ಲ ಖಾಸಗಿ ಸಂಘಗಳಿಗೆ ಅನ್ವಯ ಇದು. ಸರ್ಕಾರಿ ಶಾಲೆ ಕಾಲೇಜು ಚಟುವಟಿಕೆಗಳಿಗೆ ಅನುಮತಿ ಪಡ್ಕೊಳ್ಳೋದು. ಮತ್ತು ಇನ್ನೊಂದು ವಿಷಯ ಅವ್ರು ಹೇಳಿರೋದೇನಪ್ಪ ಅಂದರೆ, ನೌಕರಿ ಬಿಟ್ಟು RSSೇ ಸೇರ್ಕೊಳ್ಬೇಕು. ಅವ್ರು ಅಧಿಕಾರಿಗಳು ಯಾರಾದರೂ ಭಾಗಿಯಾದರೆ ಗಣವೇಶ ಹಾಕ್ಕೊಂಡು PDO, ವಿಲೇಜ್ ಆಫೀಸರ್ಸು, ಹೆಲ್ತ್ ಆಫೀಸರ್ಸ್ ಎಲ್ಲ ಓಡಾಡಿದ್ದು ನೋಡಿದ್ದೀನಿ ನಾನು. ರೂಲ್ಸ್ ಯಾರು ಫಾಲೋ ಮಾಡ್ತಿಲ್ವೋ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ನಿರ್ಧಾರ ಆಗಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಸಮರ ಸಾರಿ ಒಂದು ಹಂತಕ್ಕೆ ಸಕ್ಸಸ್ಸೇ ಆಗಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಯಾಕಂದರೆ ಅವ್ರದ್ದೇ ಗೌರ್ಮೆಂಟ್ ಇದೆ, ಅವ್ರು ಮಿನಿಸ್ಟರ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಇದನ್ನು ತಳ್ಳಿ ಹಾಕೋ ಹಾಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕ್ರೆಡಿಟ್ ಸಿಗತ್ತೆ ಅಂತ. ಇದು ತಮ್ಮ ಸಿದ್ಧಾಂತಕ್ಕೆ ಬಲ ಕೊಡುವಂಥ ಒಂದು ಬಿಗ್ ಸ್ಟೆಪ್ ಆಗಲ್ವಾ? ಸೊ ಎಲ್ರಿಗೂ ಕಾಂಗ್ರೆಸ್ನವ್ರಿಗೆ ಇದು ಒಂದು ದೊಡ್ಡ ವಿಷಯವೇ, ಅಸ್ತ್ರವೇ ಆಗುತ್ತೆ. ಅದನ್ನು ಕೊಟ್ಟವ್ರು ಯಾರು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು. ಆ ಅಸ್ತ್ರವನ್ನು ಸಿದ್ದರಾಮಯ್ಯನವರು ಅದನ್ನು ಕ್ಲಿಯರ್ ಮಾಡೋದಕ್ಕೆ ತಮ್ಮ ಕಡೆ ಏನೇನು ಬೇಕೋ ಕ್ವಿಕ್ಕಾಗಿ ಆ ಎಲ್ಲ ನಿಯಮಗಳನ್ನು ತರೋದಕ್ಕೆ ಹೊರಟಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಇಷ್ಟು ಶೈನ್ ಆಗ್ತಿರೋದ್ರ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಆಗಿದ್ದಕ್ಕೆ ಅವ್ರಿಗೆ ಪಟ್ಟ ಕಟ್ಟಿದ್ದಲ್ಲ, ಬದಲಾಗಿ ಅವರದ್ದೇ ಆದಂತಹ ಒಂದು ದೊಡ್ಡ ಶಕ್ತಿಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ, ಅದಕ್ಕೆ ನ್ಯಾಯ ಕೊಡೋದಕ್ಕೆ ಜೋರಾಗಿದೆಯಾ ಸದ್ದು ಅನ್ನೋ ಚರ್ಚೆಯೂ ಕೇಳಿಬರ್ತಿದೆ. ಸೊ ಈ ಫಾರ್ಮುಲಾ ಪ್ರಕಾರ ನೋಡೋದಕ್ಕೆ ಹೋದರೆ DK CM, ಪ್ರಿಯಾಂಕ್ ಖರ್ಗೆ ಅವರು DCM ಆಗೋದು ಪಕ್ಕಾ ಆಯ್ತಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವೇ ಏನಾದರೂ ಒಂದು ಸಣ್ಣ ಸುಳಿವು ಸಿಕ್ಕಿದೆಯಾ? ಹಿಂದೆಲ್ಲ ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರ ಅಂದರೆ ಸಮಯ ಬಂದಾಗ ಚೇಂಜ್ ಮಾಡುವಂಥ ಸಾಮರ್ಥ್ಯ ನಮ್ಮ ಹತ್ರ ಇದೆ, ಹೈಕಮಾಂಡ್ ನಿರ್ಧಾರ ತಗೊಳ್ಳುತ್ತೆ ಅನ್ನೋದನ್ನೇ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಬಿಟ್ಟರೆ ಏನೂ ಆಗಲ್ಲ ಅಂತ ಹೇಳಿಲ್ಲ. ವೇಣುಗೋಪಾಲ್ ಅವರಿರಲಿ ಬೇರೆಯವರಿರಲಿ ಏನೂ ಆಗಲ್ಲ ಅಂತ ಹೇಳ್ತಿಲ್ಲ, ನಿರ್ಧಾರ ಹೈಕಮಾಂಡ್ ತಗೊಳ್ಳುತ್ತೆ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ. ಮೂಡಾ ಕೇಸ್ ವಿಚಾರದಲ್ಲಿ ಖರ್ಗೆ ಅವರು ಕೊಟ್ಟ ಸ್ಟೇಟ್ಮೆಂಟ್ ಅಂತೂ ಎಲ್ಲರ ಗಮನ ಸೆಳೆದಿತ್ತು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹಳೇದೆಲ್ಲ ನೋವಂತೂ ಇರುತ್ತೆ. ಹಾಗಂತ ಅವರು ತನಗೇ CM ಕುರ್ಚಿ ಸಿಗಲಿ ಅಂತ ಈ ಸಲ ಹೇಳ್ಕೊಂಡ್ರೆ ಸ್ವಾರ್ಥಿ ಆದರು ಅಂತ ಯಾರಾದರೂ ಕಮೆಂಟ್ ಮಾಡಿದ್ರು ಮಾಡಬಹುದು. ಅಥವಾ ಅವ್ರಿಗೆ ದೊಡ್ಡ ಕುರ್ಚಿ ಇದೆ ಈಗಾಗಲೇ AICC ಅಧ್ಯಕ್ಷ ಕುರ್ಚಿ, ಅದನ್ನು ಬಿಡುವಂಥ ಸಮಯ ಕೂಡಿ ಬರದೇ ಇದ್ದರೆ ಅಂಥ ಆಪ್ಷನ್ನೇ ಇರಲ್ಲ. CM ಕುರ್ಚಿ ವಿಚಾರದಲ್ಲಿ ಕರ್ನಾಟಕ ರಾಜಕಾರಣಕ್ಕೆ ವಾಪಸ್ ಬರೋದಿರಲ್ಲ. ಸೊ ಮಗನಿಗೆ ಪಟ್ಟ ಕಟ್ಟುವ ವಿಷಯ
ಖರ್ಗೆ ಅವರ ಮನಸ್ಸಲ್ಲೂ ಇರಬಹುದಾ ಅಂಥದ್ದು ಚರ್ಚೆ ಈಗ ಜೋರಾಗಿ ಕೇಳಿ ಬರ್ತಿದೆ. ಬಿಜೆಪಿ ನಾಯಕರನ್ನ ತೀವ್ರ ತರಾಟೆಗೆ ತಗೊಂಡು ಪ್ರಿಯಾಂಕ್ ಖರ್ಗೆ ಅವರು ಮುಂಚೂಣಿಗೆ ಬಂದು ನಿಂತಿದ್ದಾರೆ. ಸೊ ಖರ್ಗೆ ಅವರು ಬರ್ತಾರೆ ಅಂದರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿಬಿಡ್ತಾರೆ, ಜೈ ಅಂತಾರೆ. ಖರ್ಗೆ ಅವರು ಬರಲ್ಲ ಅನ್ನುವ ಸಾಧ್ಯತೆ ಹೆಚ್ಚು ಕಾಣಿಸ್ತಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಕಾಂಬಿನೇಷನ್ನಲ್ಲಿ ಮುಂದಿನ ಬೆಳವಣಿಗೆಗಳು ಆಗುವಂಥ ಫಾರ್ಮುಲಾ ಫೈನಲ್ ಆಯ್ತಾ ಅನ್ನೋ ರೀತಿಯ ಬೆಳವಣಿಗೆಗಳು ಈಗ ನಡೀತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.